ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಾಡುವಂಥ ಸಾಧನೆಗಳನ್ನು ನಾವು ಹೇಳ್ತಾ ಇದ್ದು, ಜೊತೆಗೆ ಈ ಸಮಾಜದ ಈ ಒಂದು ಸಂಘದ ಮುಖಾಂತರ ಏನೆಲ್ಲ ಚಟುವಟಿಕೆಗಳು ನಡೆದಿದ್ದಾವೆ, ಪ್ರಸ್ತುತವಾಗಿ ಏನು ನಡೆದಿದೆ, ಈಗಲೇ ಏನೆಲ್ಲ ನಡೆದಿದೆ ಅಂಶಗಳನ್ನು ಅವರು ತಿಳಿಸಿದ್ದಾರೆ. ಇನ್ನೂ ಸಮಯ ಮೊದಲುಗೊಳಿಸದಂತೆ ಹೇಳಿದರು. ಇಲ್ಲಿ ಯಾವುದನ್ನು ಸಂಕ್ಷಿಪ್ತವಾಗಿ ಆದನ್ನು ಕೂಡ ಎಲ್ಲರೂ ಮನಸ್ಸುವಂತೆ ಹೇಳಿದ್ದಾರೆ. ಖಂಡಿತವಾಗೂ ಈ ಒಂದು ಸಂಘ ಇದೇ ರೀತಿಯಾಗಿ ಮುಂದುವರಿಬೇಕು. ಯಾವುದೇ ಸಂದರ್ಭದಲ್ಲಿ ನಾವು ರಾಜಕೀಯ ಇಲ್ಲಿ ಬರಬಾರ್ದು. ಯಾವುದೇ ಪಕ್ಷದಲ್ಲಿ ಅಂತ ನಾನು ಈಗಾಗಲೇ 3ನೇ ಬಾರಿ ಶಾಸಕ ಆಗಿದ್ದೀನಿ. ಖಂಡಿತವಾದಲ್ಲಿ ಯಾರು ಕೂಡ ಅದರಲ್ಲಿ ರಾಜಕಾರಣ ಮಾಡ್ತಾರೆ ಇಂಥ ಹಿರಿಯರು ಇಂಥ ಏನು ಮತದಾರರು ಏನಿದ್ದಾರೆ ಈಗಲೇ ಇರೋದು ಅದನ್ನು ಅಷ್ಟೇ. ಹಾಗಾಗಿ ನಮ್ಮ ಮಾಜಿ ಸಚಿವರ ಅವರ ಇದನ್ನು ಕೂಡ ಧಾರಣೆ ಮಾಡೋದು ವೀರಭದ್ರ ಸ್ವಾಮಿ ಅವರು ಅಂತ ಎಲ್ಲ ವಿಶೇಷತೆಯನ್ನು ಹೊಂದಿರ್ತಕ್ಕಂಥ ಈ ಸಂಘವನ್ನು ನಾವು ಅಭಿನಂದಿಸ್ತಾ, ಇನ್ನೂ ಹೆಚ್ಚಿನದಾಗಿ ನಮ್ಮ ವೀರೇಶ್ ಅವರು ವಾಲ್ಮೀಕಿ ನಾಯಕ ನೌಕರ ಅಭಿವೃದ್ಧಿ ಸಂಘ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಸದಾನಂದ ಅವರು ಈಗಾಗಲೇ ಮಾತನಾಡಿದರು. ಒಟ್ಟಾರೆಯಾಗಿ ಈ ಒಂದು ಸಮಾರಂಭ ಏನೋ ವಿಶೇಷವಾಗಿ ಕಾಣಿಸ್ತಾರೆ. ಯಾಕೆಂದರೆ ಎಲ್ಲರನ್ನ ತಿಳಿಸಿ ನಮ್ಮ ವೀರಭದ್ರ ಸ್ವಾಮಿಯವರು ಇದು ನಮ್ಮ ಚಳ್ಳಕೆರೆ ತಾಲೂಕಿಗೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಅವರೆಲ್ಲ ಒಂದು ಬಹಳಷ್ಟು ಏನು ಕಷ್ಟಪಟ್ಟು, ಯಾಕೆಂದರೆ ನನ್ನನ್ನು ಸೇರಿ ಈಗ ನಾನು ಕೂಡ ಈ ಹಿಂದೆ ನಾನು ಈ ವ್ಯವಸ್ಥೆಯಲ್ಲೇ ಇದ್ದು ನಾನು ರಾಜಕೀಯ ಬಂದಿರ್ತಕ್ಕಂಥವ್ರು. ಬಹುಶಃ ಇವರೆಲ್ಲರೂ ಯಾರು ಇದ್ದಾರೆ ಮಾತಾಡಿದಂಥ ನಮ್ಮ ಸಿದ್ದನಾಯಕವರು, ಇನ್ನು ದೇವರಮೂರ್ತಿ ಅವರು, ನಮ್ಮ ರಾಮದಾಸ್ ಅವರು, ಅವರ ಹಳೆಯವರು, ಅವರು ದೇವರಮೂರ್ತಿ ಅಂತ ಹೇಳಿದ್ರು. ಮತ್ತು ಮುಂದೆ ಕೇಳಿದ್ರೆ ಅಷ್ಟಕ್ಕೆ ನಿಂತಿದ್ರು. ಬಹುಶಃ ನಾನು ಬರ್ತೇನೆ ಈಗಾಗಲೇ ನಮ್ಮ ಯಾರು ಗೋವಿಂದ ಹೇಳಿದ್ರು, ಚಳ್ಳಕೆರೆ ತಾಲೂಕಿನ ಮಗ, ಚಳ್ಳಕೆರೆ ನಗರದ ಹಳೆಯ. ಬಹುಶಃ ಅವರು ಎಲ್ಲ ಮಾತುಗಳನ್ನು ಹೇಳಿದರು. ಅವರು ಕೃಷ್ಣಾಯಕರು ಮಾತಾಡಿದ್ರು ಮತ್ತು ನಮ್ಮ ರಾಜಣ್ಣವರು ಮಾತನಾಡಿದ್ರು. ಜೊತೆಗೆ ನಾಯಕ ವಿದ್ಯಾರ್ಥಿ ನಿಲಯ, ಶ್ರೀ ವಾಲ್ಮೀಕಿ ಕಲ್ಯಾಣ ಮಂಟಪ ಟ್ರಸ್ಟ್, ಶ್ರೀ ವಾಲ್ಮೀಕಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಶ್ರೀ ವಾಲ್ಮೀಕಿ ಮಹಿಳಾ ಸಂಘಗಳ ವತಿಯಿಂದ ಚಳ್ಳಕೆರೆ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ನಡೆದ ವಾಲ್ಮೀಕಿ ನಾಯಕ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ವಾಲ್ಮೀಕಿ ನಾಯಕ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್, ನಗರಸಭೆ ಅಧ್ಯಕ್ಷರಾದ ಜೈತುಂಬಿ, ಉಪಾಧ್ಯಕ್ಷರಾದ ಸುಜಾತ ಪ್ರಹ್ಲಾದ್, ಸಾಹಿತಿಗಳಾದ ತಿಪ್ಪಣ್ಣ ಮರಿಕುಂಟೆ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.